ತೆಗಿಯೋ ಏಟಿ. ಅಂಜು ಮೇಡಮ್ ತಗೊಳ್ಳಿ ಮೇಡಮ್. ಸರ್ ನೀವ್ ಯಾಕೆ ತಗೊಂಬಂದ್ರಿ ಇದೆಲ್ಲ? ಪರವಾಗಿಲ್ಲ ಮೇಡಮ್. ಬಟ್ ಐ ಆಮ್ ಸೋ ಸಾರಿ ಸರ್, ನಾನು ಆರೆಂಜ್ ಜ್ಯೂಸ್ ಎಲ್ಲ ಕುಡಿಯೋದಿಲ್ಲ. ವೆರಿ ಸಾರಿ, ನಿಮ್ಗೆ ಗೊತ್ತಿರ್ಲಿಲ್ಲ ಅಂತ ಕಾಣುತ್ತೆ. ಬರೋ ಕಿತ್ತೋದ್ ನನ್ನ ಮಗನೇ. ಆರೆಂಜ್ ಜ್ಯೂಸ್ ಅಂಜುಗ್ ಅಲರ್ಜಿ ಅಂತ ಹೇಳಿರಲಿಲ್ಲ. ಮೇಡಮ್ ಪ್ಲೀಸ್. ಓಕೆ, ನೀವು ಫೋರ್ಸ್ ಮಾಡ್ತಾ ಇದ್ದೀರಾ, ಇನ್ನೇನ್ ಮಾಡೋದು, ಕುಡಿತೀನಿ. ಅಂಜಲಿ, ವಿನಯ್ ಕುಮಾರ್ ಅಂತ ಒಬ್ಬ ಕೋಆರ್ಡಿನೇಟರ್ ಬರ್ತಾನೆ. ಅವನಿಗೆ ನಿನ್ನ ಮತ್ತೆ ಅಭಿಷೇಕ್ ಹೆಗಡೆ ಮಧ್ಯೆ ಇರೋ ಲವ್ ಅಫೇರ್ ಗೊತ್ತಿಲ್ಲ. ಗೊತ್ತಾದ್ರೆ ಥ್ರಿಲ್ ಆಗ್ಬಿಡ್ತಾನೆ. ಎಷ್ಟು ದಿನ ಅಂತ ಈ ಹನುಮಾನ್ ಅಲ್ಪಡಿ ಅನ್ಕೊಂಡಿರೋದಮ್ಮ. ಅವರಿಂದ ನನಗೆ 3 ಆಡ್ ಫಿಲ್ಮ್ ಸಿಗುತ್ತೆ. ನನಗೂ ನ್ಯಾಷನಲ್ ಕಾಂಟ್ಯಾಕ್ಟ್ ಸಿಕ್ಬಿಟ್ರೆ ನಿನ್ನ ಇಮೇಜ್ ಅಲ್ಲಿ ಹಾಗೆ ಮೇಲ್ ಬಂದ್ಬಿಡ್ತೀನಮ್ಮ. ಡೋಂಟ್ ವರಿ ಸರ್, ನಾನ್ ನೋಡ್ಕೋತೀನಿ. ಈ ಅಂಜಲಿ ನಮ್ದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ಸರ್, ನಾನು ಲಂಕೇಶ್ ಪತ್ರಿಕೆ ರಿಪೋರ್ಟರ್ ಸದಾಶಿವ ಅಂತ. ಮಾಡೆಲ್ಗಳ ಬಗ್ಗೆ ಒಂದು ಲೇಖನ ಬರೀಬೇಕು. ಸರಿ. 4-5 ಮಾಡೆಲ್ಗಳಿಗೆ ಇಂಟರ್ವ್ಯೂ ಮಾಡಬೇಕು. ದಯವಿಟ್ಟು ಯಾರಾದ್ರೂ ಪರಿಚಯ ಮಾಡ್ಕೊಡ್ತೀರಾ ಸರ್? ಸರ್, ಮೇಲ್ಗಡೆ ಮೇಕಪ್ ರೂಮ್ ಅಲ್ಲಿ ಇದ್ದಾರೆ. ಮೇ ಐ ಕಮ್ ಇನ್ ಮೇಡಮ್? ಓ ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ. ಡೈರೆಕ್ಟರ್ ಸರ್ ಅವಾಗ್ಲೇ ಹೇಳಿದ್ರು ನೀವ್ ಬರ್ತಿದ್ದೀರಾ ಅಂತ. ಹೌದಾ? ಆದ್ರೆ ಈಗ ಮಾತಾಡೋಕೆ ಅಷ್ಟೊಂದು ಟೈಮ್ ಇಲ್ಲ. ಆಕ್ಚುಲಿ ನಾನು ಏರ್ಪೋರ್ಟ್ ಹೋಗ್ತಾ ಇದ್ದೀನಿ. ಅಭಿಷೇಕ್ ಬಾಂಬೆಗೆ ಹೋಗ್ತಾ ಇದ್ದಾನೆ. ಅಭಿಷೇಕ? ಯಾರದ ಅಭಿಷೇಕ್? ಅಭಿಷೇಕ್ ಹೆಗ್ಡೆ, ಅಭಿ ಆಡ್ ಕಂಪನಿ ಓನರು, ನನ್ ಲವರು. ಅಭಿಷೇಕ್ ಹೆಗ್ಡೆ ನಿಮ್ ಲವರ? ಹೌದು. ಏನ್ ಮೇಡಮ್ ರಸವತ್ತ ಸಮಾಚಾರ ಹೇಳ್ತಾ ಇದ್ದೀರಾ? ಇದೆಲ್ಲ ಬರ್ಕೊಳ್ಳ? ಓ ಧಾರಾಳವಾಗಿ ಬರ್ಕೊಳ್ಳಿ. ಅವ್ನನ್ನ ಆಕ್ಚುಲಿ ಫಸ್ಟ್ ನಾನು ಬಾಂಬೆ ಏರ್ಪೋರ್ಟ್ ಅಲ್ಲಿ ನೋಡ್ದೆ. ಅವ್ನು ನನ್ನ ನೋಡ್ತಾನೆ ನಿಂತ್ಬಿಟ್ಟ. ಫ್ಲೈಟ್ ಅಲ್ಲಿ ನೋಡಿದ್ರೆ ಪಕ್ಕದ ಸೀಟಲ್ಲಿ ಕೂತಿದ್ದಾನೆ. ಹೋಗ್ಲಿ ಪಾಪ ಅಂತ ಒಪ್ಕೊಂಡ್ಬಿಟ್ಟು